ಯಜಮಾನ್ರೆ, ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು? ಒಂದು 100 ವರ್ಷ ಮೇಲೆ ಐತೆ. 100 ವರ್ಷ ಮೇಲೆ ಆಗಿದೆಯಾ? ತುಂಬ ಇದು ಅಕ್ಕಿರಾಂಪುರ ಏನು ವಿಶೇಷ ಅಂದ್ರೆ ಕೋಳಿ ಕುರಿ ಮರಿ ಮೇಕೆ ಇದು 3 ಸಂತೆಗಳ ಸಂಗಮ. ಇದು ಕೋಳಿ ಸಂತೆ, ತರಕಾರಿ ಸಂತೆ, ಮರಿ ಸಂತೆ ಅಲ್ವಾ? ಅಕ್ಕಿರಾಂಪುರ ಪ್ರತಿ ಶನಿವಾರ ನಡೆಯುತ್ತಲ್ವಾ? ಶನಿವಾರ ನಡೆಯುತ್ತೆ. ಪ್ರತಿ ಯಾವಾಗಲೂ ಅಲ್ಲೇ 30-40 ವರ್ಷದಿಂದ ನಡೆಯುತ್ತೆ. 30-40 ಒಂದು 100 ವರ್ಷದ ಮೇಲೆ ಆಗಿದೆಯಾ? ಆಗಿದೆ 100 ವರ್ಷದ ಮೇಲೆ ಆಗಿದೆಯಲ್ಲ. ನಮಗೆ 51 ವರ್ಷ ನೋಡ್ತಲೇ ಇದೀವಿ. ನಾವು ಹುಡುಗರಿಂದಲೇ ಬರ್ತಾ ಇದ್ದೀವಿ. ಅಂದ್ರೆ ಬೆಳಿಗ್ಗೆ ತರಕಾರಿ ಸಂಜೆವರೆಗೂ ಇರುತ್ತಾ? ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹಳ್ಳಿನವರು ಇಲ್ಲಿಗೆ ಬರ್ತಾರೆ. ಯಾರು ಬರ್ತಾರ? ಮತ್ತೆ ಹೊರ ರಾಜ್ಯವರೆಲ್ಲ ಬರ್ತಾರ? ಹೊರ ರಾಜ್ಯವರು, ಹೊರ ಜಿಲ್ಲೆಯವರೆಲ್ಲ ಬರ್ತಾರ? ಬರ್ತಾರೆ ಹೊರ ರಾಜ್ಯದವರೆಲ್ಲ. ಇಂಡೋಪುರ, ಪಾವಗಡ. ಹೌದಾ? ಮೈಸೂರು. ಹೌದಾ? ಎಲ್ಲ ಕಡೆ. ಹೌದಾ? ಜಾಸ್ತಿ ಸ್ಥಳೀಯರೇ ಬಂದಿವ್ರೆ, ಲೋಕಲ್ ಜನನೇ ಜಾಸ್ತಿ ಇದ್ದಾರೆ ಅಲ್ವಾ? ಹೊರಗಡೆ ಬೇಜಾನ್ ಬರ್ತಾರೆ ಸರ್. ಈಗ ಲೋಕಲ್ ಜನ ಬೆಳೆದಿರೋರಿಗೆ ಅವರ ತರಕಾರಿ ಒಂದು ಜಾಗ ಅಲ್ವಾ ಮಾರಾಟ ಮಾಡೋದಕ್ಕೆ. ಆಯ್ತು ಸರ್, ಒಳ್ಳೇದಾಯ್ತು ಸರ್. ನಮ್ಮ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ತುಂಬಾ ವಂದನೆಗಳು ಸರ್. ಎಲ್ಲರಿಗೂ ನಮಸ್ಕಾರ. ದಿನಾಂಕ 23/11/2024 ಶನಿವಾರ. ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ. ಪ್ರತಿ ಶನಿವಾರ ತರಕಾರಿ ಸಂತೆ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ, ತರಕಾರಿ ಸಂತೆ. ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ, ಸಾಯಂಕಾಲವರೆಗೂ ಕೂಡ ಇರುತ್ತೆ. ಇಲ್ಲಿನ ಸುತ್ತಮುತ್ತಲಿನ ರೈತರು, ವ್ಯಾಪಾರಸ್ಥರು, ಖರೀದಿದಾರರು ಈ ಸಂತೆಯ ಭಾಗ ಆಗ್ತಾರೆ ಮತ್ತು ಹೊರ ರಾಜ್ಯದವರು, ಹೊರ ಜಿಲ್ಲೆಯವರು ಕೂಡ ಈ ಸಂತೆಗೆ ಬರ್ತಾರೆ. ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ. ಅಕ್ಕಿರಾಂಪುರ ತರಕಾರಿ ಸಂತೆ, ಇತಿಹಾಸ ಪ್ರಸಿದ್ಧವಾದ ಸಂತೆ. ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ. ಸರ್, ಹೆಂಗಿದೆ ಬೆಳ್ಳುಳ್ಳಿ ಕೆಜಿಗ? 400. లేదు అంట. ಆಯ್ತಾಯ್ತು, ನಮಸ್ಕಾರ ಅಂದೆ. ನಮ್ಮ ರೈತರನ್ನ ಹೌದಾ? ಆಯ್ತಾಯ್ತು. ನೋಡಿ ಹಾಗಲಕಾಯಿ ಬೆಳಿತಾರೆ. ಹಾಗಲಕಾಯಿ ಬೆಳಿತೀರಾ? ವಾರ ಬರ್ತೀರಾ? ರಾಗಿ ಎಲ್ಲ ಕುಯ್ಲು ಆಯ್ತಾ? ಇನ್ನೂ ಆಗಿಲ್ವಾ? ಹೆಂಗೋ ಮಳೆ ಸ್ವಲ್ಪ ಬಿಡುವು ಮಾಡಿದೆ ಅಲ್ವಾ? ಇನ್ನೇನ್ ತರಕಾರಿ ಬೆಳಿತೀರಾ? ಮೂರೇನಾ? ಸೊ ಇಲ್ಲಿಗೆ ಬಂದು ಮಾರಾಟ ಮಾಡ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಸಂತೆಗೆ? 25 ವರ್ಷ. ಹೌದಾ? ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು? ಇದು ನಮಗೆ ಅದು ಗೊತ್ತಿಲ್ಲ. ಒಂದು 50 ವರ್ಷ ಆಗಿದೆಯಾ? ಇನ್ನು ಮೇಲೆ ಆಗ್ಯಾರ? ಸರ್, ಇವತ್ತಿನ ತರಕಾರಿ ಯಾವ ತರಕಾರಿ ಇದೆ ಫ್ರೆಶ್ ಆಗಿ? ಇವತ್ತು ಎಲ್ಲ ಫ್ರೆಶ್ ನೋಡಿ, ಎಲ್ಲ ರೈತರದೇ ಇಲ್ಲೇ ಎಲ್ಲ ಮಾರ್ಕೆಟ್ ಇಂದ ಏನೋ ತರಲ್ಲ ನಾವು. ಸರ್, ಬೀನ್ಸ್ ಎಷ್ಟು ಸರ್? ಬೀನ್ಸ್ ಇಲ್ಲದೆ ಈಗ ಇವ್ರದೇ. ಕೆಜಿ ಎಷ್ಟು ಈಗ? ಕೆಜಿ 60. ಇದು 80. ಅವು ಇದು 60. ಬದನೆಕಾಯಿ 60. ಟೊಮೊಟೊ ಕಾಣಲ್ಲ. ಯೂಟ್ಯೂಬ್ ಹಾಕ್ತೀವಿ ಸರ್. ಟೊಮೊಟೊ 30. ಹೌದಾ? ರೈತರಿಗೆ ಯೂಟ್ಯೂಬ್ ಹಾಕಿದ್ರೆ ಬೆಂಬಲ ಬೆಲೆ ಸಿಗುತ್ತೆ ಹೇಳ್ರಿ. ಜನ ನೋಡ್ತಾರಲ್ಲ, ಬರ್ಬೇಕಲ್ಲ. ಆಮೇಲೆ ಈ ಸಂತೆಗೆ ಯಾವ ಕಡೆಯಿಂದ ಜನ ಬರ್ತಾರೆ ಅವ್ರಿಗೆ ಗೊತ್ತಾದ್ರು ಜಾಸ್ತಿ ಅಲ್ವಾ? ಆಮೇಲೆ ಸ್ಥಳೀಯರು ಬರ್ತಾರಲ್ವಾ? ಸ್ಥಳೀಯರು ಬೆಳೆದಿದ್ದೆಲ್ಲ ತಗೊಂಡ್ಬರ್ತಾರಲ್ವಾ?
ಸ್ಥಳೀಯರು ಬಂದಿದ್ದೆಲ್ಲ ತಗೊಂಡ್ಬರ್ತಾರೆ ಹ್ಞೂ, ಎಲ್ಲ ಬೆಳೆದಿದ್ದೆಲ್ಲ ತಗೋತಾರೆ. ಅಲ್ವಾ? ಈಗ ಹೊರ ರಾಜ್ಯವರು ಕೂಡ ಬರ್ತಾರೆ, ಹೊರ ಜಿಲ್ಲೆಯವರು ಕೂಡ ಬರ್ತಾರೆ, ಮತ್ತೆ ಎಲ್ಲಾ ತಾಲೂಕಿನವರು ಬರ್ತಾರೆ. ಹೌದಲ್ವಾ? ಬೆಳಿಗ್ಗೆವರೆಗೂ ಸೇರುತ್ತಾ? ಬೆಳಿಗ್ಗೆವರೆಗೂ ಸಾರಿ, ಬೆಳಿಗ್ಗಿಂದ ಸಂಜೆ ಇರುತ್ತಾ ಸರ್? ಸಂಜೆ 6:30 7 ಗಂಟೆ. ಓಹೋ, 6:30 7 ಗಂಟೆ. ವ್ಯಾಪಾರ ಮಾಡ್ತಾನೆ ಸರ್. ಹೌದಾ? 20-30 ಸಾವಿರ ವ್ಯಾಪಾರ ಮಾಡ್ತಾನೆ ಸರ್. ಆಗ್ಲಿ 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 ಸರ್, ಕಷ್ಟಪಡ್ತಾರೆ. ಅವನು MP ಶಂಕರ್ ಅಂತ ಹೇಳಿ ಅವನು ಹೌದಾ? ಅವನು ಹೌದಾ? ಬಾರಿ ಒಳ್ಳೆ ಮನುಷ್ಯ. ಹೌದಲ್ಲ? ಹೆಂಗ್ ಕಷ್ಟಪಟ್ಟು ದುಡಿತಾರಲ್ಲ ಅಂತ ಹೇಳಿ ಸರ್. ಇವ್ರು ನಮ್ಮ ಮೋರ್ ಸಲ್ಮ್ಯಾನು ಅಪ್ಪಾಜಿ ಇವರು. ಅಣ್ಣ ಗೆಡೆಗೋಸ್ಕೊಡ್ಲಣ್ಣ ಒಂದು 100 ವರ್ಷದ ಇದು 100 ವರ್ಷದ ಮೇಲೆ ಇದೆಯಾ? 100 3 ತಲೆ ಕಳೆದ್ರು ಇದು ಇದೇನೆ. ಹೌದಾ? ಇದು ಸಂತೆ ಮಾತ್ರ ಫೇಮಸ್ ಇದು. 100 ವರ್ಷ ಕಟ್ಕೋಬಹುದು. 100 ವರ್ಷ ಏನು ಇನ್ನೂ ಜಾಸ್ತಿನೇ ಅನ್ಕೊಬಿಡ್ರಿ. ಈ ಕುರಿ ಮೇಕೆ ಆಮೇಲೆ ತರಕಾರಿ ಇದೆಲ್ಲಾನು ಅಲ್ವಾ? ಈಗ 3 ಸಂತೆ ನೋಡಿ, ಒಂದು ಕೋಳಿ ಸಂತೆ, ಒಂದು ತರಕಾರಿ ಸಂತೆ, ಒಂದು ಮರಿ ಸಂತೆ. ಶನಿವಾರ ಬಂತು ಅಂದ್ರೆ ಶನಿವಾರ ಬಂತು ಅಂದ್ರೆ ಅಲ್ವಾ? ಒಂದು ಹೆಚ್ಚು ಕಮ್ಮಿ ಒಂದು 4-5 ಕೋಟಿ ವ್ಯವಹಾರ ಆಗುತ್ತೆ. ಹೌದು ಸರ್. 3 ಸಂತೆಗಳ ಸಂಗಮ ಅಕ್ಕಿರಾಂಪುರ ಶನಿವಾರ. ಶನಿವಾರ ಇದು ನಮ್ಮ ನಮ್ಮ ಡಿಸ್ಟಿಕ್ಕಿಗೆ ಇದೆ ದೊಡ್ಡದು. ಇದು ಒಂದು ಕುರಿದು ಕೋಳಿದು ಎಲ್ಲ ಅಂದ್ರೆ ನಮ್ಮ ಡಿಸ್ಟಿಕ್ಕಿಗೆನೆ ದೊಡ್ಡ ಸಂತೆ. ತರಕಾರಿ ಇದು ಏನಾಯ್ತು ಅಂದ್ರೆ ಈ ಕೊರೋನಾ ಬಂದಾಗ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ. ಮುಂಚೆಗೆ ಇನ್ನೂ ಜಾಸ್ತಿ ವ್ಯವಹಾರ ಇತ್ತು ಇದು. ಆಮೇಲೆ ಈ ತರಕಾರಿ ಸ್ಥಳೀಯರೆಲ್ಲ ತಗೊಂಡ್ಬರ್ತಾರೆ, ಎಲ್ಲ ತಗೊಂಡ್ಬರ್ತಾರೆ. ಆಮೇಲೆ ಹೊರ ರಾಜ್ಯವರೆಲ್ಲ ಬರ್ತಾರೆ, ಹೊರ ಜಿಲ್ಲೆಯವರು ಕೂಡ ಬರ್ತಾರೆ. ಬೆಳಗಿಂದ ಸಾಯಂಕಾಲ ಇರುತ್ತೆ. ಶಿರಾದಿಂದಲೂ ಬರ್ತಾರೆ ಸಾಕು. ಕುರಿ ಮೇಕೆ ಬೆಳಗಿಂದ ಸಾಯಂಕಾಲವರೆಗೂ ಇರುತ್ತೆ 7 ಗಂಟೆವರೆಗೂ ಇರುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜು ಅಂತ. ಆಯ್ತು ಸರ್, ಆಯ್ತು ಸರ್, ಒಳ್ಳೆ ಮಾಹಿತಿ ಕೊಟ್ರೆ ತುಂಬಾ ವಂದನೆಗಳು ಸರ್. ಆಯ್ತು.